9ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವ ಗದ್ಯ ಭಾಗ 1, ಅದರಲ್ಲಿ ಪಾಠ 1 ಅವರೇ ರಾಜರತ್ನಂ, KP ಪೂರ್ಣಚಂದ್ರ ತೇಜಸ್ವಿ ಇದರ ಲೇಖಕರು. ಸೊ ನಾನು ಈ PDF ಫೈಲ್ ಅನ್ನು ಓಪನ್ ಮಾಡಿದ್ದೇನೆ, ನೋಡಿ. ಕೆಳಗೆ ಸ್ಕ್ರೋಲ್ ಮಾಡ್ತಾ ಹೋಗುವ, ಇಲ್ಲಿ ಪಾಠ ಇದೆ ನೋಡಿ. ಸೊ ಇಲ್ಲಿ ಕೃತಿಕಾರರ ಪರಿಚಯ, KP ಪೂರ್ಣಚಂದ್ರ ತೇಜಸ್ವಿ ಇವರ ಬಗ್ಗೆ ಇಲ್ಲಿ ಇದೆ ನೋಡಿ. ಸೊ ಇಲ್ಲಿ ಅಭ್ಯಾಸ, ಪದಗಳ ಅರ್ಥ ಕೂಡ ಇದೆ. ಅಂಗಲಾಚು ಅಂದ್ರೆ ಬೇಡು, ಕಿರುಚು ಅಂದ್ರೆ ಜೋರಾಗಿ ಕೂಗು, ಚೀಮಾರಿ ಹಾಕು ಅಂದ್ರೆ ತಿರಸ್ಕಾರ, ಧಿಕ್ಕರಿಸು, ಅಪಮಾನಿಸು, ಧೋತ್ರ ಅಂದ್ರೆ ಪಂಚೆ, ಮೂರ್ಖತನ ಅಂದ್ರೆ ದಡ್ಡತನ, ಸಾಮೂಹಿಕ ಅಂದ್ರೆ ಒಟ್ಟು, ಹೆಲವ ಅಂದ್ರೆ ಕುಂಟ, ಅಪ್ರತಿಭಾ ಅಂದ್ರೆ ದಿಗ್ಭ್ರಮೆ, ಚಾಡಿ ಅಂದ್ರೆ ಇಲ್ಲದನ್ನು ಹೇಳು, ಇಲ್ಲದಿದ್ದನ್ನು ಹೇಳು, ಇಲ್ಲದನ್ನು ಹೇಳು, ಜೋರು ಮಾಡು ಅಂದ್ರೆ ದಬಾಯಿಸು ಅಂದ್ರೆ ಗದರಿಸು ಅಂತ ಕೂಡ ಹೇಳಬಹುದು. ಬಗಳು ಅಂದ್ರೆ ಪಕ್ಕೆ, ಕಂಕುಳು, ಶಿರಸಾವಹಿಸು ಅಂದ್ರೆ ಹೇಳಿದಂತೆ ಮಾಡು, ಸೋಮಾರಿ ಅಂದ್ರೆ ಮೈಗಲ್ಲ, ಆಲಸಿ. ಇನ್ನು ಪ್ರಶ್ನೆಗಳಿದೆ ನೋಡಿ ಇಲ್ಲಿ. ಒಂದು, ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಗಳಿಂದ ಸೂಕ್ತವಾದುದನ್ನು ಆಯ್ದು ಬರೆಯಿರಿ. ಒಂದು, ಅವರೇ ರಾಜರತ್ನಂ ಗದ್ಯ ಭಾಗದ ಆಕಾರ ಕೃತಿ ಯಾವುದು? ಯಾವುದಂತಿಲ್ಲ, ಅಲ್ಲಿ ಡ್ಯಾಶ್ ಅಂತ ಇದೆ. ಸೊ ಇದಕ್ಕೆ ಉತ್ತರ ನೋಡಿ, ಇಲ್ಲಿದೆ, ನಾನಿಲ್ಲಿ ಮಾರ್ಕ್ ಮಾಡಿದ್ದೇನೆ. ಅಣ್ಣನ ನೆನಪು. ಅವರ ರಾಜರತ್ನಂ ಗದ್ಯ ಭಾಗವನ್ನು ತೇಜಸ್ವಿಯವರ ಅಣ್ಣನ ನೆನಪು ಕೃತಿಯಿಂದ ಆರಿಸಲಾಗಿದೆ. ಇನ್ನು ಎರಡನೇದಾಗಿ, ತೇಜಸ್ವಿಯವರು ರಾಜರತ್ನಂ ಅವರನ್ನು ಡ್ಯಾಶ್ ಎಂದು ಭಾವಿಸಿದರು. ಇದಕ್ಕೆ ಉತ್ತರ, ತೇಜಸ್ವಿಯವರು ರಾಜರತ್ನಂ ಅವರನ್ನು ಭಿಕ್ಷುಕ ಎಂದು ಭಾವಿಸಿದರು. 3, ತೇಜಸ್ವಿಯವರು ಬಾಲ್ಯದಲ್ಲಿ ಕವಿತೆಗಳನ್ನು ಡ್ಯಾಶ್ ಎಂದು ಭಾವಿಸಿದರು. ಇದಕ್ಕೆ ಉತ್ತರ, ತೇಜಸ್ವಿಯವರು ಬಾಲ್ಯದಲ್ಲಿ ಕವಿತೆಗಳನ್ನು ಸಹಜ ಸೃಷ್ಟಿ ಎಂದು ಭಾವಿಸಿದರು. ಇನ್ನು ಕುವೆಂಪು ಅವರ ಪ್ರಕಾರ ಭಿಕ್ಷೆ ನೀಡುವುದು ಭಿಕ್ಷುಕರನ್ನು ಡ್ಯಾಶ್. ಇದಕ್ಕೋತ್ತರ, ಕುವೆಂಪು ಅವರ ಪ್ರಕಾರ ಭಿಕ್ಷೆ ನೀಡುವುದು ಭಿಕ್ಷುಕರನ್ನು ಪ್ರೋತ್ಸಾಹಿಸಿದಂತೆ. ಸೊ ಇಷ್ಟು ಇದೆ, ಇಲ್ಲಿ ಬಿಟ್ಟ ಶಬ್ದ. ಇನ್ನು ಪ್ರಶ್ನೆಗಳು ಕೂಡ ಇದೆ. ಕೆಳಗಿನ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಇದೆ. ಸುಮಾರು 5-6 ಪ್ರಶ್ನೆ ಇದೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳು ಉತ್ತರಿಸಿ, ಇದು ಕೂಡ 7 ಪ್ರಶ್ನೆಗಳಿವೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯದಲ್ಲಿ ಉತ್ತರಿಸಿ. ಸೊ ಇದು 2 ಪ್ರಶ್ನೆಗಳಿವೆ, 1, 2, ಹೌದು. ಸಂದರ್ಭದೊಡನೆ ವಿವರಿಸಿ, 1, 2, 3 ಸಂದರ್ಭದೊಡನೆ ವಿವರಿಸಿ. ಭಾಷಾಭ್ಯಾಸ, ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ.